ಇಲ್ಲಿ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ದು ಆಪ್ಷನ್ ಎಂಟ್ರಿ ಯಾವಾಗ ಮುಗಿಯುತ್ತೆ, ಒಂದು ಲಾಸ್ಟ್ ಡೇಟ್ ಯಾವಾಗ ಅಂತ, ಜೊತೆಗೆ ಮಾಕ್ರೋ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ರಿ. ಫೈನಲಿ ಅದ್ರ ಬಗ್ಗೆ KA ಕಡೆಯಿಂದಾನೆ ಅಫಿಷಿಯಲ್ ಆಗಿ ಒಂದು ಅಪ್ಡೇಟ್ ಬಂದಿದೆ. ಏನ್ ಅಪ್ಡೇಟ್ ಬಂದಿದೆ ಅದೆಲ್ಲಾನು ಕೂಡ ನಿಮಗೆ ಪ್ರೂಫ್ ಸಮೇತ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲ ವಿಷಯ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದುವರೆಗೂ ಕೂಡ ನೀವು ಎಷ್ಟೊಂದು ಜನ ಆಗ್ಲೇ ಆಪ್ಷನ್ ಎಂಟ್ರಿ ಪ್ರೊಸೆಸ್ ನ ಮುಗಿಸಿರ್ಬೋದು, ಕೆಲವರು ಇನ್ನೂ ಆಪ್ಷನ್ ಎಂಟ್ರಿನ ಮಾಡ್ತಾ ಇರ್ಬೋದು. ಆದ್ರೆ ಇವಾಗ ನೀವ್ ಯಾರು ಇವಾಗ ಆಪ್ಷನ್ ಎಂಟ್ರಿನ ಮಾಡಕ್ ಹೋಗ್ತಾ ಇರಾ, ಇವತ್ತು ನಿಮ್ಗೆ ಅಲ್ಲೇ ಒಂದು ಪಾಪ್ಅಪ್ ಬರ್ತಿದೆ. ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅಲ್ಲೇ ನೋಡ್ಕೋಬಹುದಾಗಿರುತ್ತೆ. ಅಲ್ಲೇ ಕ್ಲಿಯರ್ ಆಗಿ ಹೇಳ್ತಾ ಇರ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಮಾಡಿದೀವಿ ಮತ್ತೆ ಯಾವಾಗ ಲಿಂಕ್ ನ ಕ್ಲೋಸ್ ಮಾಡ್ತಾ ಇದೀವಿ ಅಂತ. ಇಲ್ಲಿ ನಿಮ್ಗೆ ಲಿಂಕ್ ಕ್ಲೋಸ್ ಆಗ್ತಿರೋದು ಬಂದ್ಬಿಟ್ಟು 30ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಕ್ಲೋಸ್ ಆಗ್ತಿದೆ. ಅಷ್ಟು ಒಳಗಡೆ ನೀವು ಆಪ್ಷನ್ ಎಂಟ್ರಿ ಪ್ರೊಸೆಸ್ ನ ಮಾಡಿ ಮುಗಿಸ್ಬೇಕು. 8 ಗಂಟೆ ಆದ್ಮೇಲೆ 30ನೇ ತಾರೀಕು ನೀವೇನಾದ್ರು ಆಪ್ಷನ್ ಎಂಟ್ರಿ ಮಾಡಕ್ ಹೋಯ್ತೀರಾ ಅಂದ್ರೆ ಅದು ಲಿಂಕ್ ಓಪನ್ ಆಗಲ್ಲ, ಸರಿನಾ? ಮತ್ತೆ ಹಾಗಾದ್ರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ನೀವು ಕೇಳಿದ್ರೆ, ಇಲ್ಲಿ 30th ಆದ್ಮೇಲೆ 3 days ಟೈಮ್ ತಗೋತಾರೆ. ಅಂದ್ರೆ ಆಗಸ್ಟ್ 3ನೇ ತಾರೀಕು ಅಥವಾ 4ನೇ ತಾರೀಕು ಬರ್ಬೋದು. ಆ ಒಂದು ಡೇಟ್ ಕನ್ಫರ್ಮ್ ಮಾಡ್ತಾರೆ, ಅದಕ್ಕೆ ನೀವು ವೇಟ್ ಮಾಡಿ. ಮತ್ತೆ ವೆಬ್ಸೈಟ್ ಡಿಸೈನಿಂಗ್ ಕೋರ್ಸ್ ಒಂದು ವೆಬಿನಾರ್ ಇರುತ್ತೆ ಇವತ್ತು ಸಂಜೆ 7 ಗಂಟೆಗೆ. ಲಿಂಕ್ ಬಂದ್ಬಿಟ್ಟು ನಿಮ್ಗೆ ಕಮೆಂಟ್ ಸೆಕ್ಷನ್ ಇರುತ್ತೆ. ಒಂದು ಗ್ರೂಪ್ ಜಾಯ್ನ್ ಆಗಿ ನಿಮ್ಗೆ ಫ್ಯೂಚರ್ ಅಪ್ಡೇಟ್ ಸಿಗುತ್ತೆ.